ಕಳ್ಳತನದ ಆರೋಪದಲ್ಲಿ ಓರ್ವ ವ್ಯಕ್ತಿಯನ್ನ ಗ್ರಾಮಸ್ಥರೆಲ್ಲ ಬೆನ್ನಟ್ಟಿದ್ದಾರೆ. ಆವಾಗ ಏನಾಗಿದೆ, 40 ಅಡಿ ಎತ್ತರದ ತೆಂಗಿನ ಮರವನ್ನ ಏರಿ ಕುಳಿತಾನೆ ಯುವಕ. ಬಸವರಾಜ ಸೊಲ್ಲಾಪುರ್ ಎಂಬ ಯುವಕನಿಂದ ಈ ಹೈ ಡ್ರಾಮಾ ಆಗಿದೆ. ಗದಗ್ನ ವಿವೇಕಾನಂದ ನಗರ ಬಡಾವಣೆಯಲ್ಲಿ ಆಗಿರುವಂಥ ಘಟನೆ ಇದು. ಬೆಳ್ಳಂಬೆಳಗ್ಗೆ ಕಂಡವರ ಮನೆ ಬಾಗಿಲನ್ನ ಈ ಬಸವರಾಜ್ ಬಡಿದಿರ್ತಾನೆ. ಭಯಗೊಂಡು ಯುವಕನನ್ನ ಸ್ಥಳೀಯರೆಲ್ಲ ಬೆನ್ನಟ್ತಾರೆ. ಭಯದಲ್ಲಿ ಯುವಕ ಮರ ಏರಿ ಕೂತ್ಕೊಳ್ತಾನೆ. ಏನ್ ಮಾಡ್ಬೇಕೀಗ? ಸೊ ಯುವಕನನ್ನ ಈಗ ಪೊಲೀಸರು ರಕ್ಷಿಸಿದ್ದಾರಂತೆ. ಅಲ್ಲಿ ನೋಡಿ, ಅಲ್ಲ ಅವನು ಏನು ಮಾಡಿಲ್ಲ ಅನ್ನೋದಾದ್ರೆ ಅವನು ಯಾಕೆ ಇರಬೇಕಾಗಿತ್ತು? ಆಮೇಲೆ ಒಂದೊಂದ್ಸಲ ಯಾಕೆ ಈಗ ಆಗ್ಬಿಡುತ್ತೆ ಅಂತಂದ್ರೆ, ಮನೆ ಬಾಗಿಲು ಬಡ್ದಿದ್ದಾನೆ ಅಂತ ಎಲ್ಲರೂ ಕೋಪ ಬಂದಿರುತ್ತೆ. ಆ ಟೈಮಲ್ಲಿ ಹೊಡೆದು ಬಿಟ್ರೆ ಏನು ಮಾಡೋದು? ಅದಕ್ಕೆ ಅವನು ಕೂತ್ಕೊಂಡಿದ್ದಾನೆ ಪಾಪ. ಅವ್ನು ನಿಜವಾಗಿ ಏನಾದ್ರು ಕಳ್ಳತನ ಮಾಡಿದ್ದಾನ ಇಲ್ವಾ ಗೊತ್ತಿಲ್ಲ. ಬಟ್ ಕೆಲವು ಕಡೆಗಳು ಹೆಂಗಾಗ್ಬಿಡುತ್ತೆ ಅಂದರೆ, ಅವ್ನು ಕಳ್ಳ ಅಂದರೆ ಹೌದಾ, ಹೊಡೆದ್ಬಿಡೋದು, ನಂದು ಒಂದು ಇರಲಿ ಅಂತ ಹೊಡೆದ ಬಿಟ್ಟಿರ್ತಾರೆ ಇನ್ನೊಂದಿಷ್ಟು ಜನ.